ಇನ್ನು ವಿಜಯಪುರದ ಕೃಷ್ಣಾ ನದಿಯಲ್ಲಿ ತೆಪ್ಪ ದುರಂತ ನಿನ್ನೆ ನಡೆದಿತ್ತು, ನಿಮಗೆಲ್ಲ ಗೊತ್ತೇ ಇದೆ. ಸೊ ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ತೆಪ್ಪ ಮಗುಚಿ ಇವರೆಲ್ಲರೂ ಕೂಡ ನೀರು ಪಾಲಾಗಿದ್ದರು. 6 ಜನರ ಪೈಕಿ ಇಲ್ಲಿ ತನಕ 3 ಮೃತದೇಹವನ್ನು ಪತ್ತೆ ಮಾಡಲಾಗಿದೆ. ಇನ್ನಿಬ್ಬರಿಗಾಗಿ ಮುಂದುವರೆದಿದೆ ಶೋಧ ಕಾರ್ಯಾಚರಣೆ. ಈ ನಡುವೆ ದಡ ಸೇರಿ ಅಂದರೆ ಸ್ವಿಮ್ಮಿಂಗ್ ಮಾಡಿ ಈಜ್ಕೊಂಡು ಹೋಗಿ ದಡ ಸೇರಿ ಒಬ್ಬ ವ್ಯಕ್ತಿ ಜೀವ ಉಳಿಸ್ಕೊಂಡಿದ್ದಾನೆ. ವಿಜಯಪುರದ ಕೊಲ್ಹಾರ ಪಟ್ಟಣದಲ್ಲಿ ನಡೆದಿದ್ದಂತಹ ಘಟನೆ. ನಡುಗಡ್ಡೆಯಲ್ಲಿ ಇವರೆಲ್ಲ ಇಸ್ಪೀಟ್ ಆಡಕ್ಕೆ ಹೋಗಿದ್ರಂತೆ. ಪೊಲೀಸರು ಅಲ್ಲಿಗೂ ಹೋಗಿದ್ದಾರೆ. ಅವ್ರನ್ನ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಇವರೆಲ್ಲ ತೆಪ್ಪದಲ್ಲಿ ಹೋಗಬೇಕಾದ್ರೆ ವೇಗವಾಗಿ ಹುಟ್ಟು ಹಾಕ್ತಾ ತೆಪ್ಪ ಮುಗಿಸ್ಕೊಂಡ್ಬಿಟ್ಟಿದೆ. ಅದರಲ್ಲಿ 6 ಜನ ನಾಪತ್ತೆ. ಅದರಲ್ಲಿ ಈಗಾಗಲೇ 3 ಮೃತದೇಹ ಪತ್ತೆಯಾಗಿದೆ. ಇನ್ನಿಬ್ಬರು, ಯಾಕೆಂದರೆ ಒಬ್ಬ ಬದುಕಿದ್ದಾನೆ, ಇನ್ನಿಬ್ಬರು ಬದುಕಬೇಕು, ಇನ್ನಿಬ್ಬರು ಶವ ಸಿಗಬೇಕು. ಅಲ್ಲೇನಾಗಿದೆ ಅಂತಂದರೆ ಮೀನು ಹಿಡಿಯೋದಕ್ಕೆ ಅಂತ ಬಲೆ ಹಾಕ್ಬಿಟ್ಟಿದ್ದಾರೆ. ಈ ಬಲೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಒಳಗಡೆ. ಇಲ್ಲಾಂದರೆ ಹೇಗಾದರೂ ಮಾಡಿ ಇನ್ನೊಂದಷ್ಟು ಜನ ಬರ್ತಿದ್ರೋ ಏನೋ, ಈಜ್ಕೊಂಡು ದಡ ಸೇರ್ತಿದ್ರೋ ಏನೋ ಗೊತ್ತಿಲ್ಲ. ಬಟ್ ಆ ಬಾಡಿಗಳನ್ನ ತೆಗೆದಾಗ ನೋಡಿದಾಗ ಫುಲ್ ಬಲೆ ಸುತ್ಕೊಂಡ್ಬಿಟ್ಟಿದೆ ದೇಹದ ಮೇಲೆ. ತೆಪ್ಪ ಪಲ್ಟಿ ಆದಂತಹ ಏನೋ ಒಂದು ಸಾವನ್ನೀಡಾದಂಥ ಒಂದು ದುರ್ಘಟನೆ ನಡೆದಿದೆ. ಇದು ಸಂಬಂಧಪಟ್ಟ ಹಾಗೆ ಮಾತಾಡಲಿಕ್ಕೆ ಈಗ ಸ್ಥಳದಲ್ಲಿ ಇದ್ದರು ಅಂತ ಏನೋ ಮಾಹಿತಿ ಇದೆ. ಬಶೀರ್ ಹೊನ್ವಾಡ್ ಅಂತ ಹೇಳಿ ಅವ್ರು ನಮ್ಮೊಟ್ಟಿಗೆ ಇದ್ದಾರೆ. ಹಾಗೆ ಅವ್ರು ಮಾತಾಡ್ಸೋಣ. ಅಜೋರ ಮೊದಲೇದಾಗಿ ನೀವು ಈಗ ಅಲ್ಲಿ ಇದಕ್ಕೂ ಹೋಗಿದ್ರಲ್ಲಿ ಇಸ್ಪೆಟ್ರೆನ ಆಡ್ಲಿಕತ್ತಿದ್ರು, ಇದಕ್ಕೆ ಹೊಲ ಇತ್ತು, ಆ ಹೊಲಕ್ಕೆ ಹೋಗಿದ್ನಿ. ಆಡಾಕತ್ತಿದ್ರು, ಅಲ್ಲಿ ಹೋಗಿ ನಿಂತಿದ್ನಿ ಬಿಡ್ರಿ. ಆಡದೇ ನಿಂತಿದ್ನಿ. ಏನಾಯ್ತು ಅವಾಗ? ಅವ್ ಸಾಹೇಬ್ರು ಬಂದ್ರಿ, ಯಾರು? ಪೊಲೀಸರು ಬಂದು ಪಿ ಎಸ್ ಅವ್ರು ಬಂದರು. ಅವರು ಓಡಿ ಪುಟ್ಟ್ಯಾಗ ಹತ್ತಿ ಬಿಟ್ರಿ. ಹತ್ತಿದ್ಗಳನ್ನ ನಾನು ಪುಟ್ಟ್ಯಾಗ ಹತ್ಬೇಕಾದ ಕೇಸಿಂದ ಅಂಜಿ ನಾನು ಗಾಬರಿಯಾಗಿ ಒಂದು ಹೆಜ್ಜೆ ಇಟ್ಟನ್ರಿ. ಇಟ್ಟಿದ್ಗಳನ್ನ ಇಳಿರಿ ಅಂತ ಕೇಸ ನಾನು ಇಳಿದು ನಿಂತ್ಬಿಟ್ರಿ. ಅವಾಗ ನಿಮ್ಮ ಪೊಲೀಸರು ಮತ್ತೆ ಹಿಡ್ಕೊಂಡು ನಿಮ್ಮನ್ನ ಮನೆಗೆ ತನಕ ಕಳಿಸಿದ್ರು? ಒಟ್ಟ ಸನೇಕ ಬರ್ಲಿಲ್ರಿ, ನಾವ ಮನೆಗೆ ಬಂದೇವ್ರಿ. ಉಳಿದವ್ರೆಲ್ಲ ಏನಾದ್ರು ಹಂಗೆ ಎಷ್ಟು ಜನ ಹೋದ್ರು? ತೆಪ್ಪದೊಳಗೆ ಎಷ್ಟು ಜನ ಹೋದ್ರು? ಹೆಂಗಾತ ಅವ್ರದ್ದು ಎಷ್ಟು ಜನ? ಅದೇನು ಅದು ನಮ್ಮ ನಜರ್ ಒಂದು ಮಂದ್ರಿ ಒಂದು 7-8 ಮಂದಿ ಪುಟ್ಟ್ಯಾಗ ಹೋಗಿ